ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ಮಂಗಳವಾರ ಬೆಳಗ್ಗೆ ಎದ್ದೇಳೋಷ್ಟರಲ್ಲೇ ಒಂದು 5:15 ಆಗಿತ್ತು. 5:15ಗೆ ಎದ್ದು ಫ್ರೆಶ್ ಅಪ್ ಆಗಿ ಆಮೇಲೆ 4 ಬಾಲ್ಕನಿಗಳನ್ನು ಕಸ ಗುಡಿಸಿ, ಕಾರಿಡಾರ್ ಎಲ್ಲ ಕಸ ಗುಡಿಸಿ, ಮತ್ತು ಮನೆಯೆಲ್ಲ ಕಸ ಗುಡಿಸಿ ಇವಾಗ ಮನೆಯೆಲ್ಲ ಒರೆಸ್ಕೊಂಡು ಬಂದೆ. ಮನೆಯೆಲ್ಲ ಒರೆಸಿದ್ದಾದ್ಮೇಲೆ ಈಗ ಕಾರಿಡಾರೆಲ್ಲ ಒರೆಸ್ತಾ ಇದ್ದೀನಿ. ಇವತ್ತಂತೂ ಬೆಳಗ್ಗೆ ಎದ್ದಾಗಿಂದನೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದಕ್ಕೂ ಪುರ್ಸೊತ್ತಿಲ್ಲದೆ ಕೆಲಸಗಳನ್ನ ಮಾಡ್ಕೊಂಡು ಬಂದೆ. ನಾನೇ ಹಿಂದಿನ ದಿನ ಒಂದು ಸ್ವಲ್ಪ ಎಡವಟ್ಟು ಕೆಲಸಗಳನ್ನು ಮಾಡಿಕೊಂಡೆ. ಹಾಗಾಗಿ ಒಂದು ಸ್ವಲ್ಪ ನನಗೆ ಕಷ್ಟ ಆಯಿತು. ಸೋಮವಾರದ ದಿನವೇ ನಾನು ದೇವ್ರ ಸಾಮಾನೆಲ್ಲ ಬೆಳಗಿ ಮತ್ತು ಮನೇನೂ ಒರೆಸಿಟ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಯಾಕೋ ಒಂದು ಸ್ವಲ್ಪ ಕೆಲಸಗಳನ್ನು ಮಾಡೋದಕ್ಕೇ ಮೂಡಿರಲಿಲ್ಲ. ನನಗೆ ಈ ರೀತಿಯಾಗಿ ಯಾಕಾಗುತ್ತೆ ಅವಾಗವಾಗ ಅಂತಂದರೆ, ನಾನೇನೋ ಒಂದು ಪ್ಲ್ಯಾನಿಂಗ್ ಅಂತ ಮಾಡ್ಕೊಂಡಿರ್ತೀನಿ. ಆದರೆ ಆ ಪ್ಲ್ಯಾನಿಂಗ್ಗೆ ವಿರುದ್ಧವಾಗಿ ಏನಾದರೂ ಆಗ್ಬಿಡ್ತು ಅಂತಂದರೆ ಅವಾಗ ಒಂದು ಸ್ವಲ್ಪ ಕೆಲಸಗಳಲ್ಲಿ ಇಂಟ್ರೆಸ್ಟೇ ಇರೋದಿಲ್ಲ. ನಾನು ಶುಕ್ರವಾರದಿಂದನೇ ಕೇಳ್ತಾ ಇದ್ದೆ ನನ್ನ ಹಸ್ಬೆಂಡ್ನ, ಊರಿಗೇನಾದರೂ ಹೋಗ್ಬೇಕಾ, ಅಂದರೆ ಅತ್ತೆಯವ್ರ ಊರಿಗೆ ಹೋಗ್ಬೇಕಾ, ಅಮ್ಮನವ್ರ ಊರಿಗೆ ಹೋಗ್ಬೇಕಾ ಅಂತ ಕೇಳ್ತಾ ಇದ್ದೆ. ಇಲ್ಲ, ಹಬ್ಬ ಇಲ್ಲೇ ಮಾಡೋದೆ ಈ ವರ್ಷ, ಎಲ್ಲೂ ಹೋಗೋದೇನಿಲ್ಲಮ್ಮ ಅಂತಂದರು. ಅದಕ್ಕೆ ನಾನು ಅಂದ್ಕೊಂಡಿದ್ದೆ ಸಂಡೇ KR ಪುರಂ ಮಾರ್ಕೆಟ್ಗೆ ಹೋಗಿ ಒಂದು ಸ್ವಲ್ಪ ತರಕಾರಿ ಎಲ್ಲ ಮನೆಯಲ್ಲಿ ಖಾಲಿ ಆಗಿತ್ತು, ತರಕಾರಿ ಎಲ್ಲ ತೊಗೊಂಡು ಆಮೇಲೆ ಹೂವು ಎಲ್ಲ ತೊಗೊಂಬಂದು ಹೂವಿನ ಹಾರ ಮಾಡಿಕೊಂಡು, ಈ ವರ್ಷ ಅಂದರೆ ಮದುವೆ ಆದಾಗಿಂದ ನಾವು ಯಾವತ್ತೂ ಬೆಂಗಳೂರಲ್ಲಿ ಗೌರಿ ಗಣೇಶ ಹಬ್ಬನ ಮಾಡೇ ಇಲ್ಲ. ಪ್ರತಿ ವರ್ಷವೂ ನಾವು ಅತ್ತೆ ಮನೆಗೆ ಹೋಗ್ತಾ ಇದ್ವಿ. ಆಮೇಲೆ ಕೆಲವೊಂದು ಸಲ ಡೈರೆಕ್ಟು ನಾವು ಬೆಂಗಳೂರಿಗೆ ಬಂದುಬಿಡ್ತಿದ್ವಿ ಅತ್ತೆ ಮನೆಯಿಂದ. ಕೆಲವೊಂದು ಸಲ ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಬರ್ತಾ ಇದ್ವಿ. ಈ ರೀತಿಯಾಗಿ ಒಂದೊಂದು ಸಲ ಒಂದೊಂದು ರೀತಿಯಾಗಿ ಆಗ್ತಾಯಿತ್ತು. ಈ ವರ್ಷ ಎಲ್ಲೂ ಹೋಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾಯಿದ್ರು. ಸರಿ ಅಂತ ನಾನು ಆ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆದರೆ ನಮ್ಮತ್ತೆ ಬರಲೇಬೇಕು ಅಂತಂದ್ಬಿಟ್ಟು ಕಾಲ್ ಮಾಡಿ ಹೇಳಿದ್ರು. ಅದೂ ಸಂಡೇ ಮಾರ್ನಿಂಗು ಫಿಕ್ಸ್ ಆಯಿತು. ಸಂಡೇ ಈವ್ನಿಂಗ್ ಹಂಗೆ ಹೋದರೆ KR ಪುರಮಲ್ಲಿ ಹೂಗಳೆಲ್ಲ ಫ್ರೆಶ್ ಆಗಿ ಸಿಗುತ್ತೆ. ಹಾಗಾಗಿ ಸಂಡೇ ಈವ್ನಿಂಗ್ ಹೋಗೋಣ ಒಂದು 4 ಗಂಟೆ ಹಂಗೆ ಅಂತಂದ್ಬಿಟ್ಟು ಅಂದ್ಕೊಂಡಿದ್ವಿ. ಆದರೆ ಒಂದು 11 ಗಂಟೆ ಹಂಗೆ ಅತ್ತೆ ಕಾಲ್ ಮಾಡಿ, ಇಲ್ಲ ನೀವು ಬಂದ್ರೇನೆ, ನೀವು ಬರಲಿಲ್ಲ ಅಂತಂದರೆ ನಾವು ಅಶ್ವತ್ಥ ಕಟ್ಟೆ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರೋದಿಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ಸರಿ, ಇನ್ನೇನು ಮಾಡೋದು, ಅಲ್ಲಿಗೆ ಹೋಗಲೇಬೇಕಲ್ವಾ ಅಂತಂದ್ಬಿಟ್ಟು ಮತ್ತು ಊರಿಗೆ ಹೋದರೆ ಆಯಿತು ಅಂತಂದ್ಬಿಟ್ಟು ಸುಮ್ಮನಾಗ್ಬಿಟ್ವಿ. ನಾನು ಅದಕ್ಕಂತಲೇ ಲಾಸ್ಟ್ ಗುರುವಾರ ದೇವ್ರ ಸಾಮಾನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಹೆಂಗೂ ಹಬ್ಬ ಇಲ್ಲೇ ಮಾಡೋದಲ್ವಾ, ಆವತ್ತು ಬೇರೆ ನನಗೆ ಬೆನ್ನಿಡ್ಕೊಂಡ್ಬಿಟ್ಟಿತ್ತು ಗುರುವಾರದ ದಿನ. ಹಾಗಾಗಿ ಸೋಮವಾರ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ನಾನು ಅವತ್ತೊಂದು ಸ್ವಲ್ಪ ಎಕ್ಸ್ಕ್ಯೂಸ್ ತಗೊಂಡೆ. ಆಮೇಲೆ ಮತ್ತೆ ಹಬ್ಬಕ್ಕೆ ನೋಡಿದ್ರೆ ಈ ರೀತಿಯಾಗಿ ಆಯಿತು. ಸರಿ ಬಿಡು, ಇನ್ನೇನು ಮಾಡೋದು, ಗೌರಿ ಹಬ್ಬದ ದಿನ ಆದರೂ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ಸೋಮವಾರ ಈವ್ನಿಂಗ್ ಹಂಗೆ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಇಟ್ಕೊಂಡೆ. ಇನ್ನು ಮಂಗಳವಾರದ ದಿನವೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಒರೆಸಿ ಅದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದು ಕಳಶ ಪ್ರತಿಷ್ಠಾಪನೆ ಮಾಡಿ ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಒಂದು ಸ್ವಲ್ಪ ಲೇಟೇ ಆಗಿಬಿಡುತ್ತೆ. ಮನೆ ಒರೆಸೋದಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಅದಕ್ಕಂತಲೇ ನಾನು ಇತ್ತೀಚೆಗೆ ಹಿಂದಿನ ದಿನವೇ ಮನೆಯೆಲ್ಲ ಒರೆಸಿಟ್ಕೊಂಡ್ಬಿಡ್ತಾ ಇದ್ದೆ. ಇವತ್ತು ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಷ್ಟರಲ್ಲಿ ಲೇಟೇ ಆಗಿಬಿಡ್ತು. ಅದಲ್ಲದೆ ನನ್ನ ಹಸ್ಬೆಂಡ್ಗೆ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಅವರು ಒಂದು ಸ್ವಲ್ಪ ವಿಜಯನಗರವರೆಗೂ ಹೋಗಿ ಬರಬೇಕು ಅಂತಂದ್ಬಿಟ್ಟು ಒಬ್ಬ ಬಿಲ್ಡರ್ ಕಾಲ್ ಮಾಡಿ ಹೇಳಿದ್ರು. ಒಂದು 8:15 ಹಂಗೆ ಕಾಲ್ ಮಾಡಿ ಹೇಳಿದ್ರು. ಇವರು ಊರಿಗೆ ಹೋಗ್ತಾ ಇದ್ದೀವಿ ಅಂತಂದ್ರು, ಒಂದು ಸ್ವಲ್ಪ ಎಮರ್ಜೆನ್ಸಿ ಇದೆ, ಅರ್ಜೆಂಟಾಗಿ ಬಂದು ಹೋಗಬೇಕು ನೀವು ಅಂತಂದ್ಬಿಟ್ಟು ಕೇಳಿದ್ರಂತೆ. ಸರಿ, ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಅವ್ರು ಬೇರೆ ತುಂಬ ಪರಿಚಯ ಇರೋ ಬಿಲ್ಡರು. ಹಾಗಾಗಿ ಸರಿ ಬರ್ತೀನಿ ಅಂತಂದ್ಬಿಟ್ಟು ಇವರು ಏನಿದೆಯೋ ಅದನ್ನು ಇಟ್ಕೊಟ್ಬಿಡಮ್ಮ, ನಾನು ತಿನ್ಕೊಂಡು ಹೊರಡ್ತೀನಿ ಅಂತಂದ್ಬಿಟ್ಟು ಅವರು ಹೇಳಿದ್ರು. ಆಮೇಲೆ ಚಿತ್ರಾನ್ನ ಗೊಜ್ಜು ಒಂದು ಸ್ವಲ್ಪ ಇತ್ತು, ಮತ್ತು ಸಾಂಬಾರು ಒಂದು ಸ್ವಲ್ಪ ಇತ್ತು, ರೈಸ್ ಒಂದು ಸ್ವಲ್ಪ ಇತ್ತು. ಬಿಸಿ ರೈಸ್ ಮಾಡ್ತೀನಿ ರೀ, ಒಂದು ಸ್ವಲ್ಪ ರೈಸ್ ಇದೆ ಅಷ್ಟೇ ಅಂತ ಹೇಳಿದ್ದಕ್ಕೆ, ಇಲ್ಲ ಏನಿದ್ರೆ ಅದೇ ಇಟ್ಕೊಟ್ಬಿಡು, ಸಾಂಬಾರು ರೈಸ್ ಇಟ್ಕೊಡು, ಸಾಂಬಾರು ಬಿಸಿ ಮಾಡಿ ಹಾಕ್ಕೊಡು, ನಾನು ತಿಂದುಬಿಟ್ಟು ಹೊರಡ್ತೀನಿ, ಮತ್ತು ಅಲ್ಲಿಗೆ ಹೋಗಿ ಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ, ಮತ್ತು ಊರಿಗೆ ಹೋಗೋದಕ್ಕೆಲ್ಲ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಹೇಳಿದ್ರು. ಅಲ್ಲಿಗೆ ಹೋಗಿ ಬಂದುಬಿಟ್ಟು ಊರಿಗೆ ಹೋಗೋಣ ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ನಾನು ಸಾಂಬಾರು ಮತ್ತು ರೈಸ್ನೇ ಇಟ್ಕೊಟ್ಟೆ. ಸಾಂಬಾರು ಬಿಸಿ ಮಾಡಿದೆ ಮತ್ತು ರೈಸ್ನೂ ಬಿಸಿ ಮಾಡಿ ಇಟ್ಕೊಟ್ಟೆ. ಅದಾದಮೇಲೆ ಅವರು ತಿಂದುಬಿಟ್ಟು ಹೊರಟರು. ಇನ್ನು ನಾನು ಮನೆಯೆಲ್ಲ ಒರೆಸಿದ್ದಾಗಿತ್ತು. ಇನ್ನು
ಬಾಲ್ಕನಿಗಳು ಮತ್ತು ಕಾರಿಡಾರ್ ಒರೆಸೋದು ಬಾಕಿ ಇತ್ತು. ಬಾಲ್ಕನಿಗಳು ಮತ್ತು ಕಾರಿಡಾರ್ ಎಲ್ಲ ಒರೆಸಿದ್ದಾದ್ಮೇಲೆ ಇನ್ನು ನಾನು ಸ್ನಾನ ಮಾಡ್ಕೊಂಡು ಬಂದು ಹಿಂದಿನ ದಿನ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಒಂದು ಸ್ವಲ್ಪ ದೇವ್ರ ಸಾಮಾನೆಲ್ಲ ದೇವ್ರ ಮನೆ ಕಟ್ಟೆ ಮೇಲೆ ಇಟ್ಟಿದ್ನಲ್ವಾ, ಆ ಒಂದು ದೇವ್ರ ಸಾಮಾನೆಲ್ಲ ತೆಗೆದು ಒಂದು ಚಾಪೆ ಮೇಲೆ ಇಟ್ಟು ಅದಾದಮೇಲೆ ದೇವ್ರ ಮನೆ ಕಟ್ಟೆ ಮತ್ತು ಕೆಳಗಡೆ ಫ್ಲೋರ್ ಎಲ್ಲ ಒರೆಸ್ಕೊಂಡೆ. ಅದಾದಮೇಲೆ ಇನ್ನು ಅಷ್ಟಲಕ್ಷ್ಮಿ ಕಳಶಕ್ಕೆ ನೀರನ್ನು ಹಿಡ್ಕೊಂಡು ಆಮೇಲೆ ಈಶಾನ್ಯ ಮೂಲೆಯಲ್ಲಿ ಇಡೋ ಚೆಂಬುಗೂ ಅಷ್ಟೇ ನೀರನ್ನು ಹಿಡಿದು ದೇವ್ರ ಮನೆಯಲ್ಲಿ ತೊಗೊಂಬಂದು ಇಟ್ಟೆ. ಆಮೇಲೆ ಕಳಶ ಪ್ರತಿಷ್ಠಾಪನೆ ಎಲ್ಲ ಮಾಡಿ ಇನ್ನು ದಾಸವಾಳ ಗಿಡದಲ್ಲಿ ಒಂದೇ ಒಂದು ದಾಸವಾಳ ಬಿಟ್ಟಿತ್ತು. ಆಮೇಲೆ ವೈಟ್ ಕಲರು ಶೋ ಗಿಡ ಏನೋ ನಮ್ಮ ಅತ್ತೆಯವ್ರು ಹಾಕಿದ್ರು, ಅದು ಒಂದು ಹೂವು ಬಿಟ್ಟಿತ್ತು. ಸರಿ ಹೆಂಗೂ ಹೂಗಳಿಗೆ ನಮ್ಗೆ ಡಿಮ್ಯಾಂಡ್ ಅಲ್ಲ, ಏನು ಸಿಕ್ಕಿದ್ರೆ ಆ ಹೂವನ್ನ ತೊಗೊಂಬಂದಿಟ್ರೆ ಆಯಿತು, ಒಂದು ಹೂವು ಆದರೂ ಉಳ್ಕೊಳ್ಳುತ್ತೆ ಅಂತ ತೊಗೊಂಬಂದು ನಾನು ಅದು ಪುಟಾಣಿ ಕಾಮಧೇನು ಹಸುಗೆ ಇಟ್ಟೆ. ಆಮೇಲೆ ಇನ್ನು ದೇವ್ರ ಮನೆಯಲ್ಲೆಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಆಮೇಲೆ ಇಲ್ಲೂ ಹೊರಗಡೆ ಹೊಸ್ಲಿಗೆ ಗಂಧ ಕುಂಕುಮ ಎಲ್ಲ ಇಟ್ಟು ಆಮೇಲೆ ರಂಗೋಲಿ ಎಲ್ಲ ಹಾಕಿ ಮೊದಲಿಗೆ ಹೊಸ್ಲು ಪೂಜೆ ಮತ್ತು ಒಳಗಡೆ ದೇವ್ರ ಮನೆಯಲ್ಲಿ ದೀಪಗಳನ್ನು ಬೆಳಗಿ ಪೂಜೆಯನ್ನು ಮಾಡೋಣ ಅಂತಂದ್ಬಿಟ್ಟು ಈಗ ಮೊದಲಿಗೆ ಹೊಸ್ಲು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಹೊಸ್ಲತ್ರನೂ ಅಷ್ಟೇ ದೀಪಗಳನ್ನು ಬೆಳಗಿಸೋಣ ಅಂತಂದ್ಬಿಟ್ಟು ಹೊಸ್ಲತ್ರನೂ ದೀಪಗಳನ್ನು ಬೆಳಗ್ತಾ ಇದ್ದೀನಿ. ಈ ಒಂದು ಡ್ರೆಸ್ ಬಂದ್ಬಿಟ್ಟು GS ಫ್ಯಾಷನ್ ಅರ್ಚನಾ ಅವರು ಕಳಿಸ್ಕೊಟ್ಟಿದ್ದು, ಅದಕ್ಕೆ ಒಂದು ಸ್ವಲ್ಪ ಸ್ಟಿಚ್ ಮಾಡಿಸ್ಕೊಳ್ಬೇಕಾಗಿತ್ತು. ಸ್ಟಿಚ್ ಮಾಡಿಸ್ಕೊಂಡೆ. ಸೈಡ್ ಕಟ್ಸ್ ಎಲ್ಲ ತುಂಬ ಕಂಫರ್ಟಬಲ್ ಆಗಿತ್ತು ಮತ್ತು ತುಂಬ ಚೆನ್ನಾಗೂ ಇತ್ತು. ಹಾಗೆ ಆವತ್ತಿನ ವಿಡಿಯೋದಲ್ಲಿ ನಾನು ಹೇಳೋದು ಮರ್ತಿದ್ದೆ, ಅವರು ಹೋಲ್ಸೇಲಾಗೂ ಸಹ ಬಟ್ಟೆಗಳನ್ನು ಕೊಡ್ತಾರಂತೆ. ಯಾರಾದರೂ ಈ ಮನೆಗಳಲ್ಲಿ ಇದ್ಕೊಂಡು ಬಿಸ್ನೆಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತಾರಲ್ವ, ಅವರೂ ಅಷ್ಟೇ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಹೋಲ್ಸೇಲಾಗಿ ಬಟ್ಟೆಗಳನ್ನು ಕಳಿಸ್ಕೊಡ್ತೀವಿ, ಸ್ಯಾರೀಸನ್ನು ಕಳಿಸ್ಕೊಡ್ತೀವಿ ಅಂತಂದ್ಬಿಟ್ಟು ಹೇಳ್ತಾಯಿದ್ರು. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಆದರೆ ನಂಬರನ್ನು ಸರ್ಚ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈಗ ಹೊರಗಡೆ ಹೊಸ್ಲಿಗೆ ಮತ್ತು ತುಳಸಿ ಅಮ್ಮನಿಗೆ ಸೂರ್ಯ ದೇವ್ರಿಗೆಲ್ಲ ಪೂಜೆ ಎಲ್ಲ ಮಾಡಿದ್ದಾಯಿತು. ಈಗ ಮನೆ ಒಳಗಡೆ ದೇವ್ರ ಮನೆಯಲ್ಲಿ ಮೊದಲಿಗೆ ಮನೆ ದೇವ್ರಿಗೆ ದೀಪಗಳನ್ನು ಬೆಳಗಿ ಆಮೇಲೆ ಕಾಮಾಕ್ಷಮ್ಮನವರ ದೀಪನ ಬೆಳಗ್ತೀನಿ. ಈಗ ದೀಪಗಳೆಲ್ಲ ಬೆಳಗಿದ್ದಾಯಿತು. ಮೊದಲಿಗೆ ಗಣೇಶಪ್ಪನಿಗೆ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಕಡೆಯಿಂದ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರೂ ಗೌರಿ ಗಣೇಶ ಹಬ್ಬನ ಚೆನ್ನಾಗಿ ಮಾಡಿದ್ರ. ಹಾಗೆ ನಮ್ಮೆಲ್ಲರ ಜೀವನದಲ್ಲಿ ಆ ಗಣೇಶಪ್ಪ ಯಾವುದೇ ರೀತಿಯಾದಂತಹ ವಿಘ್ನಗಳು ಬರದಂತೆ ನೋಡ್ಕೊಳ್ಳಿ ಅಂತಂದ್ಬಿಟ್ಟು ನಾನು ಆ ಗಣೇಶಪ್ಪನ ಕೇಳ್ಕೊಳ್ತೀನಿ. ಈಗ ಗಂಧದ ಕಡ್ಡಿಯಿಂದ ಪೂಜೆ ಎಲ್ಲ ಮಾಡಿದ್ದಾಯಿತು. ಈಗ ಕರ್ಪೂರದ ಆರತಿಯನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ದೇವ್ರ ಮನೆಯಲ್ಲಿರೋ ಎಲ್ಲ ದೇವ್ರುಗಳಿಗೂ ಕರ್ಪೂರದ ಆರತಿಯನ್ನು ಮಾಡ್ತೀನಿ. ಆಮೇಲೆ ದೇವ್ರ ಮನೆ ಡೋರ್ ಮೇಲೆ ಇರುವಂತಹ ಗಜಲಕ್ಷ್ಮಿ ಅಮ್ಮನವ್ರಿಗೆ ಕರ್ಪೂರದ ಆರತಿಯನ್ನು ಮಾಡ್ತೀನಿ. ಅಗರಬತ್ತಿಯಿಂದನೂ ಅದೇ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡು ಬರ್ತೀನಿ. ಅದಾದಮೇಲೆ ಇನ್ನು ಗ್ಯಾಸ್ ಸ್ಟವ್ಗೆ, ಕ್ಯಾಶ್ ಬಾಕ್ಸ್ಗೆ ಮತ್ತು ಕಾಮಧೇನು ಹಸುಗೆ, ಆಮೇಲೆ ಮೇನ್ ಡೋರ್ ಹೊಸ್ಲ ಮೇಲೆ ಈ ರೀತಿಯಾಗಿ ಎಲ್ಲ ಕಡೆನೂ ಅಷ್ಟೇ ಅಗರಬತ್ತಿಯಿಂದ ಪೂಜೆ ಮಾಡಿ ಮತ್ತು ಕರ್ಪೂರದ ಆರತಿಯನ್ನು ಮಾಡ್ಕೊಂಡು ಬರ್ತಾ ಇರ್ತೀನಿ. ಈಗ ಪೂಜೆ ಎಲ್ಲ ಮಾಡಿದ್ದಾಯಿತು.
ಈಗ ನೋಡ್ತಾ ಇರ್ಬೋದು, ಇವತ್ತು ಗೌರಿ ಹಬ್ಬದ ದಿನ ನಾನು ಈ ರೀತಿಯಾಗಿ ದೇವ್ರ ಫೋಟೋಸ್ಗೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ. ಹೇಳ್ಬೇಕು ಅಂತಂದರೆ ನನ್ನ ಪ್ಲ್ಯಾನಿಂಗ್ ಇದ್ದಿದ್ದು ಸೋಮವಾರದ ದಿನವೇ ಮನೆಯೆಲ್ಲ ಒರೆಸ್ಕೊಂಡು ದೇವ್ರ ಸಾಮಾನೆಲ್ಲ ಬೆಳಗಿಟ್ಕೊಂಡು ಗೌರಿ ಹಬ್ಬದ ದಿನ ಸಿಂಪಲ್ಲಾಗಿ ಒಂದು ಸ್ವಲ್ಪ ಪೂಜೆಯನ್ನು ಮಾಡಿಬಿಡೋಣ. ಆಮೇಲೆ ಬುಧವಾರದ ದಿನ ಪೂಜೆಗೆ, ಅವತ್ತು ಗಣೇಶ ಹಬ್ಬ ಇರುತ್ತಲ್ವ, ಅವತ್ತಿನ ದಿನ ದೇವ್ರ ಫೋಟೋಸ್ಗೆ ಹೂವಿನ ಹಾರನೆಲ್ಲ ಮಾಡ್ಕೊಂಡು ಇಟ್ಕೊಂಡಿರೋಣ. ಅದಾದಮೇಲೆ ಗಣೇಶಪ್ಪನ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಮೋದಕ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅತ್ತೆ ಮನೆಗೆ ಹೋಗಲೇಬೇಕಾದಂತಹ ಅನಿವಾರ್ಯತೆ ಬಂದಿದ್ದರಿಂದ ಸರಿ ಆಯಿತು ಹೋಗೋಣ ಅಲ್ಲಿಗೆ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮಂಗಳವಾರ ಗೌರಿ ಹಬ್ಬದ ದಿನವೇ ಇಲ್ಲಿ ಮನೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡಿಬಿಟ್ಟೆ. ಇವಾಗ ಇಲ್ಲಿ ಹೊಸ್ಲ ಹತ್ರ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನಾನು ಹೊಸ್ಲ ಮೇಲೆ ರಂಗೋಲಿಯನ್ನು ಹಾಕಿದೆ. ಏನು ಹಾಕೋದು ರಂಗೋಲಿಗಳನ್ನು ಅಂತಂದ್ಬಿಟ್ಟು ಹಾಕಿದೆ. ಅದು ನನ್ನ ತಲೆ ಹೆಂಗೆ ಓಡ್ತೋ ಹಂಗೆ ಡಿಸೈನ್ ಮಾಡಿಬಿಟ್ಟೆ. ಹೊಸ್ಲ ಮೇಲೆ ಆಗಿರ್ಬೋದು, ಆಮೇಲೆ ಹೊಸ್ಲ ಕೆಳಗಡೆ ಆಗಿರ್ಬೋದು. ಏನಾದರೂ ಡಿಸೈನಾಗಿ ಹಾಕೋಣ ಅಂತ ಅಂದರೆ ಒಂದು ಸ್ವಲ್ಪ ಟೈಮ್ ಇರಲಿಲ್ಲ ನನಗೆ. ಅದು ತುಂಬ ಶಾರ್ಟೇಜ್ ಇತ್ತು. ಇನ್ನೇನು ಟೈಮ್ ಆಗಿಬಿಡುತ್ತಲ್ವ ಅಂತಂದ್ಬಿಟ್ಟು, ಅಂದರೆ ನಾನು ದೀಪಗಳನ್ನು ಬೆಳಗೋಷ್ಟರಲ್ಲಿ 11:30 ಆಗಿಬಿಟ್ಟಿತ್ತು. ಇನ್ನು 12 ಗಂಟೆ ಮೇಲೆ ದೀಪಗಳನ್ನು ಬೆಳಗೋದು ಅಷ್ಟೊಂದು ಚೆನ್ನಾಗಿರೋದಿಲ್ವಲ್ಲ. ಹಾಗಾಗಿ ಹೊಸ್ಲ ಮೇಲೆ ಏನೋ ಡಿಸೈನಾಗಿ ಹಾಕಕ್ಕೆ ಹೋದೆ. ಅದು ತಲೆ ಹೆಂಗೆ ಓಡ್ತೋ ಹಂಗೆ ಹಾಕ್ಬಿಟ್ಟೆ. ಇನ್ನೊಂದು ಸ್ವಲ್ಪ ತಲೆ ಓಡಿಸ್ಕೊಂಡು ಹಾಕೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಇವಾಗ ಹೊರಗಡೆ ಗೇಟ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಬಂದು ಪದ್ಮಾವತಿ ಅಮ್ಮನವರ ಸ್ತೋತ್ರನ 108 ಸಲ ಹೇಳ್ಕೊಂಡಿದ್ದಾದಮೇಲೆ ಇನ್ನು ನಾನು ರೈಸ್ ಇಟ್ಟು, ಆಮೇಲೆ ನನ್ನ ಹಸ್ಬೆಂಡ್ ಬರ್ತಾರೇನೋ ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ಅವ್ರಿಗೂ ಒಂದು ಸ್ವಲ್ಪ ಚಿತ್ರಾನ್ನ ಗೊಜ್ಜನ್ನು ಕಲಸಿ ಇಟ್ಟೆ. ಇನ್ನು ನನಗೆ ಬಿಸಿ ರೈಸ್ ಇತ್ತಲ್ಲ, ಒಂದು ಸ್ವಲ್ಪ ಪುಲೋಗ್ರಿ ಪೌಡ್ರನ್ನು ಹಾಕ್ಕೊಂಡು ತುಪ್ಪನ ಒಂದು ಸ್ವಲ್ಪ ಹಾಕ್ಕೊಂಡು ತಿಂದುಬಿಟ್ಟೆ ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು. ಇನ್ನು ಮಧ್ಯಾಹ್ನಕ್ಕೆ ಅವರೇನಾದರೂ ಬಂದರು ಅಂತಂದರೆ ಅವರು ಒಂದು ಸ್ವಲ್ಪ ಹೊಟ್ಟೆ ಹಸಿವಿಗೆ ತಡೆಯೋದಿಲ್ಲ. ಇನ್ನು ಹೊರ್ಗಡೆನೂ ಅವ್ರು ಇಷ್ಟಪಡೋದಿಲ್ಲ. ಎಲ್ಲಾದರೂ ಆನ್ ದಿ ವೇ ರೆಸ್ಟೋರೆಂಟ್ಗಳಲ್ಲೋ ಹೋಟ್ಲ್ಗಳಲ್ಲೋ ತಿನ್ಕೊಂಡು ಹೋಗೋಣ ಅಂತಂದರೆ ಅವರು ಔಟ್ಸೈಡ್ ಫುಡ್ಡನ್ನು ಅಷ್ಟಾಗಿ ಇಷ್ಟಪಡೋದಿಲ್ಲ. ಸರಿ ನಾನು ಹೆಂಗೋ ತಿಂದುಬಿಡ್ತೀನಿ, ಅವ್ರಿಗಾದರೂ ಇರಲಿ ಅಂತಂದ್ಬಿಟ್ಟು ಇಟ್ಟೆ. ನಾನು ಪುಲೋಗ್ರಿ ಪೌಡ್ರು ಬಿಸಿ ರೈಸ್ ಮೇಲೆ ಹಾಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಬೆರೆಸ್ಕೊಂಡು ತಿಂದೆ. ಮಧ್ಯಾಹ್ನ ವೆಯ್ಟ್ ಮಾಡ್ತೀನಿ, ಬರಲೇ ಇಲ್ಲ. ಮತ್ತು ಕಾಲ್ ಮಾಡಿದಾಗ ಹೇಳಿದ್ರು, ಇಲ್ಲ ನೀನು ತಿನ್ಕೊಂಬಿಡಮ್ಮ, ನಾನು ಇಲ್ಲೇ ತಿಂತೀನಿ, ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತಂದರು. ಮಧ್ಯಾಹ್ನ ಊಟಕ್ಕೆ ನನಗೆ ಅದೇ ಆಯಿತು. ಆಮೇಲೆ ನಾನು ಊಟ ಎಲ್ಲ ಮಾಡಿ ಆಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟು ಒಂದು ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡಿ, ಇನ್ನು ಇಲ್ಲಿ ಹೊಸ್ಲ ಹತ್ರ ದೀಪಗಳೆಲ್ಲ ಶಾಂತ ಆಗಿತ್ತು. ಆ ದೀಪಗಳೆಲ್ಲ ತೊಗೊಂಬಂದು ಇನ್ನು ದೇವ್ರ ಮಂಟಪದಲ್ಲಿಟ್ಟೆ. ಆಮೇಲೆ ಮತ್ತೆ 4 ಗಂಟೆ ಹಂಗೆ ಮತ್ತೆ ಕಾಲ್ ಮಾಡಿದೆ, ಇನ್ನೂ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಒಂದು 4:45 ಆಗುತ್ತೆ ಬರೋಷ್ಟರಲ್ಲಿ ಅಂತಂದರು. ಸರಿ ಆಯಿತು, ಇವತ್ತು ಹೋಗೋದೋ ಇರೋದೋ ಅಂತ ಅಂದ್ಕೊಂಡು ನಾನು ಅಂದ್ಕೊಳ್ತಾನೆ ಇದ್ದೆ. ಆಮೇಲೆ ಬರೋಷ್ಟರಲ್ಲಿ 4:45 ಆಗಿತ್ತು. ಅವ್ರು ಬಂದು ಫ್ರೆಶ್ ಅಪ್ ಆದರು. ಅಷ್ಟರಲ್ಲಿ ನಾನು ಟೀ ಮಾಡಿಬಿಡು ಅಂತಂದರು. ಟೀ ಮಾಡಿ ಕೊಟ್ಟೆ. ಟೀ ಕುಡಿದು ಇನ್ನು ಹೋಗೋಣ, ಅವ್ರೇನಾದರೂ ಅನ್ಕೊತಾರೆ ಮತ್ತು ಡಿಮ್ಯಾಂಡ್ ಮಾಡಿ ಹೇಳಿದ್ದಾರೆ, ನೀವು ಬರಲಿಲ್ಲ ಅಂತಂದರೆ ನಾವು ಅಶ್ವತ್ಥಕಟ್ಟೆ ಹತ್ರ ಹೋಗೋದೇ ಇಲ್ಲ ಅಂತಂದ್ಬಿಟ್ಟು ಹೇಳಿದ್ದಾರೆ, ಹೋಗಿ ಬಂದುಬಿಡೋಣ ನಡಿ ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು 5 ಗಂಟೆಗೆ ನಾವು ಇಲ್ಲಿ ಬೆಂಗಳೂರಲ್ಲಿ ಮನೆ ಬಿಟ್ವಿ. ಹೋಗೋಷ್ಟರಲ್ಲಿ ನೈಟ್ 7 ಗಂಟೆ ಆಗಿಬಿಟ್ಟಿತ್ತು. ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಫ್ರೂಟ್ಸು ಮತ್ತು ಹೂವು ಎಲ್ಲ ತೊಗೊಂಬನ್ನಿ ಅಂತಂತ ಹೇಳಿದರು. ಅವನ್ನೆಲ್ಲ ತೊಗೊಂಡು ಹೋಗೋಷ್ಟರಲ್ಲಿ 7 ಗಂಟೆ ಆಗಿತ್ತು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಇಲ್ಲಿ ಮೇಲ್ಗಡೆ ಟೈಮ್ ಸಹ ತೋರಿಸ್ತಾ ಇದ್ದೀನಿ, 5:45 ಆಗಿದೆ. ಇನ್ನೇನು ಹೊಸಕೋಟೆ ಹತ್ರ ರೀಚ್ ಆಗ್ತಾ ಇದ್ವಿ, ಅಷ್ಟರಲ್ಲಿ 5:45 ಟೈಮ್ ಆಗಿದೆ. ಇನ್ನು ಮನೆಗೆ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತಪ್ಪ ಅಂತ ಆವಾಗಲೇ ಅಂದ್ಕೊಳ್ತಾ ಇದ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಕತ್ಲು ಆಗ್ತಾ ಇದೆ. ಈಗ ಬರಬೇಕಾದ್ರೆ ಒಂದು ಸ್ವಲ್ಪ ಫ್ರೂಟ್ಸು ಮತ್ತು ಹೂಗಳೆಲ್ಲ ತೊಗೊಂಡು ಇವಾಗ ಒಂದು 7 ಗಂಟೆ ಆಗಿತ್ತು. ಇವಾಗ ನಮ್ಮೂರಿಗೆ ರೀಚ್ ಆದ್ವಿ. ಇದು ನಮ್ಮೂರು ಬಸ್ ಸ್ಟಾಪು. ಈಗ ನೆಕ್ಸ್ಟ್ ಡೇ ಮಾರ್ನಿಂಗು ಬುಧವಾರ ಬೆಳಗ್ಗೆ ಒಂದು 7 ಗಂಟೆ ಹಂಗೆ ಅಶ್ವತ್ಥಕಟ್ಟೆ ಹತ್ರ ಬಂದ್ವಿ. ಪೂಜೆ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬರೋಷ್ಟರಲ್ಲಿ ಒಂದು ಸ್ವಲ್ಪ ಜನ ಇದ್ದರು. ಅವರು ಪೂಜೆ ಎಲ್ಲ ಮುಗಿಸ್ಕೊಂಬಿಡ್ಲಿ, ಅದಾದಮೇಲೆ ನಾವು ಪೂಜೆ ಮಾಡೋಣ ಅಂತಂದ್ಬಿಟ್ಟು ಹಂಗೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಅಶ್ವತ್ಥಕಟ್ಟೆ ಹಿಂದೆ ಒಂದು ಕುಂಟೆ ಇದೆ. ಕುಂಟೆಯಲ್ಲಿ ಅದೆಷ್ಟು ತಾವರೆ ಹೂವು ಬಿಟ್ಟಿತ್ತು ಅಂದರೆ ಸಿಕ್ಕಾಪಟ್ಟೆ ಬಿಟ್ಟಿತ್ತು. ಅದಾದಮೇಲೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇವಾಗ ನೋಡ್ತಾ ಇರ್ಬೋದು, ನಮ್ಮ ಬುಜ್ಜಿ ಗಣೇಶಪ್ಪನಿಗೆ
ಪೂಜೆ ಎಲ್ಲ ಮಾಡಿದ್ದೀವಿ. ಸುಮಾರಷ್ಟು ಜನ ಬಂದು ಪೂಜೆ ಎಲ್ಲ ಅಷ್ಟೊತ್ತಿಗೆ ಮಾಡಿಬಿಟ್ಟಿದ್ರು. ನಾವು ಬಂದ ಮೇಲೇನೂ ಒಂದು ಸ್ವಲ್ಪ ಜನ ಇದ್ದರು, ಮಾಡ್ಕೊಂಡು ಬಂದುಬಿಡ್ಲಿ ಅಂತಂದ್ಬಿಟ್ಟು, ಅಂದರೆ ಇಕ್ಕಟ್ಟಾಗುತ್ತಲ್ವ, ಗಜಿಬಿಜಿ ಬೇಡ ಅಂತಂದ್ಬಿಟ್ಟು. ಅದಾದಮೇಲೆ ನಾವು ಮಾಡಿಕೊಂಡು ಈ ಕಡೆ ಬಂದ ಮೇಲೆ ಇವಾಗ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದರೆ ಇದು ನಮಗೆ ಮಕ್ಕಳಾಗಲಿ ಅಂತಲೇ ನಾವು ಈ ಒಂದು ಅಶ್ವತ್ಥ ಕಟ್ಟೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದು. ಯಾವತ್ತೋ ಒಂದಿನ ನಮ್ಮ ಕೋರಿಕೆ ಅನ್ನೋದು ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇವರೆಲ್ಲ ಪೂಜೆಗಳನ್ನು ಮಾಡಿ ನಮ್ಮ ಒಂದು ಪುಣ್ಯದ ಬಾಕ್ಸ್ ಅನ್ನೋದೊಂದು ಇರುತ್ತಲ್ವ, ಅದೆಲ್ಲ ತುಂಬುತ್ತೆ. ಅವತ್ತು ಪುರೋಹಿತರು ಇದೇ ಒಂದು ಮಾತನ್ನೇ ಹೇಳಿದ್ದು, ನೀವು ಅಶ್ವತ್ಥ ಕಟ್ಟೆಯನ್ನು ಪ್ರತಿಷ್ಠಾಪನೆ ಮಾಡೋದು ಹೆಚ್ಚಲ್ಲ, ಎಲ್ಲರೂ ಬಂದು ಅಲ್ಲಿ ಪೂಜೆಯನ್ನು ಮಾಡಬೇಕು. ಸುಮಾರಷ್ಟು ಜನ ಬಂದು ಪೂಜೆ ಮಾಡ್ಕೊಂಡು ಹೋದಷ್ಟು ನಿಮ್ಗೆ ಒಳ್ಳೆಯದು ಅಂತಂದ್ಬಿಟ್ಟು ಹೇಳಿದರು. ಹಾಗಾಗಿ ನನಗೆ ಜನ ಬಂದು ಪೂಜೆಯನ್ನು ಮಾಡ್ತಾಯಿದ್ರೆ ಸಿಕ್ಕಾಪಟ್ಟೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹಾಗಾಗಿನೇ ಯಾರು ಬಂದು ಪೂಜೆಯನ್ನು ಮಾಡ್ತಾಯಿದ್ರು ಫಸ್ಟ್ ಅವ್ರಿಗೆ ಪ್ರಿಫರೆನ್ಸು. ನೀವು ಪೂಜೆಯನ್ನು ಮಾಡಿ ನಿಮ್ಮಂತೆಯೇ ನಾವು ಅಂತಂದ್ಬಿಟ್ಟು ವೆಯ್ಟ್ ಮಾಡಿ ಅವರೆಲ್ಲ ನಿಧಾನವಾಗಿ ಪೂಜೆ ಎಲ್ಲ ಮುಗಿಸಿದ್ದಾದ್ಮೇಲೆ ಆಮೇಲೆ ನಾವು ಪೂಜೆಯನ್ನು ಮಾಡೋದಕ್ಕೆ ಹೋಗ್ತೀವಿ. ಅಂತ ಒಂದು ಪುಣ್ಯದ ಕೆಲಸ ಮಾಡೋದಕ್ಕೆ ನಮಗೊಂದು ದೇವರು ಒಂದು ಸಣ್ಣ ಅವಕಾಶ ಕೊಟ್ರಲ್ವಾ, ಅದಕ್ಕೆ ಈ ಜೀವನ ಪಾವನವಾಯಿತು ಅಂತಂದ್ಬಿಟ್ಟು ನಾನು ಅಂದ್ಕೊಳ್ತಾ ಇರ್ತೀನಿ. ನನಗಂತೂ ಈ ಅಶ್ವತ್ಥ ಕಟ್ಟೆ ಜೊತೆ ತುಂಬ ಅಂದರೆ ತುಂಬಾ ಅಟ್ಯಾಚ್ಮೆಂಟ್ ಇದೆ. ಯಾಕಂದರೆ ಶ್ರೀರಾಮನವಮಿ ಹಬ್ಬದ ದಿನ ನಾವು ಅಶ್ವತ್ಥ ಕಟ್ಟೆ ಹತ್ರ ಪೂಜೆ ಎಲ್ಲ ಮಾಡಿ ಎಲ್ಲರಿಗೂ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಎಲ್ಲ ಹಂಚ್ತೀವಲ್ವಾ, ಅದು ಒಂದು ಪುಣ್ಯದ ಕೆಲಸ. ಅಂದರೆ ನನಗೆ ಬುದ್ಧಿ ಬಂದಾಗಿಂದ ರಾಮರು ಅಂತಂದರೆ ತುಂಬಾ ಇಷ್ಟ. ಅವಾಗಿಂದ ರಾಮಕೋಟಿಯನ್ನು ಬರ್ಕೊಂಡು ಬಂದಿದ್ದೆ. ಅದಕ್ಕೆ ತಕ್ಕಂತೆ ನಮ್ಮ ಕೈಗಳಲ್ಲಿ ಅಶ್ವತ್ಥ ಕಟ್ಟೆ ಅನ್ನೋದು ಪ್ರತಿಷ್ಠಾಪನೆ ಆಗಿದೆ. ಎಲ್ಲರೂ ಬಂದು ಪೂಜೆಗಳನ್ನು ಮಾಡ್ತಾ ಇದ್ರೆ ಆ ಒಂದು ಆನಂದ ನೋಡೋದಕ್ಕೇ ತುಂಬ ಖುಷಿ ಆಗುತ್ತೆ. ಸಾಕಪ್ಪ, ಈ ಜೀವನ ಪಾವನವಾಯಿತು ಅಂತಂದ್ಬಿಟ್ಟು ನಾನು ತುಂಬ ಖುಷಿ ಪಡ್ತಾ ಇರ್ತೀನಿ. ನೆಕ್ಸ್ಟ್ ಈಗ ಅಶ್ವತ್ಥ ಕಟ್ಟೆ ಹತ್ರ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಅತ್ತೆ ಮನೆಗೆ ಹೋದ್ವಿ. ಅಲ್ಲಿ ಟಿಫನ್ ತಿಂದು ಒಂದು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದು. ಮಧ್ಯಾಹ್ನ ಊಟನೂ ಅಷ್ಟೇ ಅಲ್ಲೇ ಮುಗಿಸ್ಕೊಂಡು ಆಮೇಲೆ ಸಂಜೆ ಹಂಗೆ ಅಮ್ಮನ ಮನೆಗೆ ಬಂದ್ವಿ. ಬಂದು ಒಂದು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿ ಇನ್ನು ನಮ್ಮ ಮನೆ ಹತ್ರನೇ ಗಣೇಶಪ್ಪನ ಕೂರಿಸಿದ್ರು. ನಮ್ಮ ಅಣ್ಣನ ಮಗ ಮತ್ತು ನನ್ನ ತಮ್ಮ ಇವ್ರುಗಳೆಲ್ಲ ಅಲ್ಲಿರೋ ಹುಡುಗರೆಲ್ಲ ಸೇರಿಕೊಂಡು ಈ ಒಂದು ಗಣೇಶಪ್ಪನ ಕೂರಿಸಿದ್ರು. ನಾನು ಒಂದು 9 ಗಂಟೆ ಹಂಗೆ ಫ್ರೆಶ್ ಅಪ್ ಆಗಿ, ಅಷ್ಟೊತ್ತು ಆಗೋಯ್ತು ಟೈಮು, ಹಂಗೂ ಹಿಂಗೂ ಮಾತಾಡ್ಕೊಂಡು ಕೂರೋಷ್ಟರಲ್ಲಿ. ಆವಾಗ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ, ಹಂಗೆ ಗಣೇಶಪ್ಪನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಪರವಾಗಿಲ್ಲಪ್ಪ, ನಮ್ಮ ಹುಡುಗರ ಮೈಂಡ್ ಒಂದು ಸ್ವಲ್ಪ ಮೆಚ್ಯೂರ್ಡ್ ಆಗಿದೆ ಅಂತ ಅಂದ್ಕೊಂಡೆ. ಅಂದರೆ ಟೀನೇಜ್ ಹುಡುಗರು ಒಂದು ಸ್ವಲ್ಪ ಯೋಚನೆಗಳಿರುತ್ತಲ್ವ, ಅವ್ರಿಗೆ ಒಂದು ಸ್ವಲ್ಪ ಗಣೇಶಪ್ಪನ ಹಂಗಿಡಬೇಕು ಹಿಂಗಿಡಬೇಕು ಅಂತಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಡಿಫ್ರೆಂಟಾಗಿ ಇರೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಪರವಾಗಿಲ್ಲ, ನಮ್ಮ ಗಣೇಶಪ್ಪನ ಡೀಸೆಂಟಾಗಿ ಕೂರಿಸಿದ್ದಾರೆ. ಮತ್ತು ಅಲ್ಲಿ ಡೆಕೋರೇಷನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ತುಂಬ ಅರೇಂಜ್ಮೆಂಟ್ಸ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪರವಾಗಿಲ್ಲ, ನಮ್ಮ ಹುಡುಗರಿಗೆ ತುಂಬ ಜವಾಬ್ದಾರಿ ಇದೆ, ಜವಾಬ್ದಾರಿಯಿಂದ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದಾರೆ ಅಂತಂದ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಎಂಟ್ರೆನ್ಸ್ ಹತ್ರ ಪದ್ಮಾವತಿ ಅಮ್ಮನವರು ಮತ್ತು ವೆಂಕಟೇಶ್ವರ ಸ್ವಾಮಿಯವರನ್ನು ಇಲ್ಲಿ ಕೂರಿಸಿದ್ರು. ತುಂಬ ಚೆನ್ನಾಗಿ ಮಾಡಿದರು. ರೀತಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗೆ ಅವರು ಟೀಮ್ ಸಹ ಹುಡುಗರು ಅನ್ನೋ ಟೀಮ್ ಅಂತೆ. ನೀವೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಹಾಗೆ ಕಮೆಂಟ್ ಬಾಕ್ಸಲ್ಲಿನೂ ಕಮೆಂಟ್ ಮಾಡಿ ಹೇಳಿ ನಮ್ಮ ಹುಡುಗರು ಯಾವ ರೀತಿಯಾಗಿ ಗಣೇಶಪ್ಪನ ಕೂರಿಸಿದ್ದಾರೆ, ಚೆನ್ನಾಗಿದೆಯಾ ಅಂತಂದ್ಬಿಟ್ಟು. ನೆಕ್ಸ್ಟ್ ಈಗ ಗುರುವಾರ ಬೆಳಗ್ಗೆ ಹಂಗೆ ನನ್ನ ತಮ್ಮ ಮತ್ತು ಅಮ್ಮ ಇಬ್ಬರು ಸೇರಿಕೊಂಡು ಹಸು ಕೆಚ್ಚಲ್ಗೆ ಈ ಥರ ಮಷೀನನ್ನು ಹಾಕ್ಬಿಟ್ಟು ಹಾಲು ಕರಿತಾ ಇದ್ರು. ನಾನು ಹಾಗೆ ನೋಡ್ತಾ ಒಂದು ವಿಡಿಯೋ ಮಾಡ್ಕೊಂಡು ಕೇಳ್ತಾ ಇದ್ದೆ. ನಾನೆಲ್ಲ ಇದ್ದಾಗ ಕೈಯಲ್ಲಿ ಕರಿಬೇಕಾಗಿತ್ತು, ಇವಾಗ ನೋಡು ಅಮ್ಮನಿಗೆ ಎಷ್ಟೊಂದು ಆರಾಮಾಗ್ಬಿಡ್ತು ಅಂತಂದ್ಬಿಟ್ಟು ಅಂತ ಹೇಳ್ತಾ ಇದ್ದೆ. ಮತ್ತು ಅದು ಹೆಂಗೆ ಕೆಲಸ ಮಾಡುತ್ತೆ ಆ ಮಷೀನು ಅಂತೆಲ್ಲ ನನ್ನ ತಮ್ಮನ್ನ ಕೇಳ್ತಾ ಇದ್ದೆ. ಒಂದು ಸ್ವಲ್ಪ ಆರಾಮಾಗಿರುತ್ತಲ್ವ, ನಮ್ಮಮ್ಮನೂ ಒಂದು ಸ್ವಲ್ಪ ಆರಾಮಾಗಿರ್ತಾರಲ್ವ ಇವಾಗ ಅಂತಂದ್ಬಿಟ್ಟು ಖುಷಿ ಆಯಿತು. ಯಾಕಂದರೆ ಪಾಪ ಅವ್ರಿಗೂ ಏಜ್ ಆಗ್ತಾ ಇದೆ. ಕರೆದು
ಎಲ್ಲರೂ ಕೈಗಳು ಏನಾಗಬೇಕು, ಅವ್ರ ಕೈಗಳು ಪಾಪ ಸ್ವಾಧೀನ ಹೋಗ್ಬಿಡುತ್ತಲ್ವ, ಹೋಗಲಿ ಬಿಡು ಒಂದು ಸ್ವಲ್ಪ ಹೆಲ್ಪ್ ಆಯಿತು ಅಂತ ಮಾತಾಡಿಕೊಂಡು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಇನ್ನು ರೋಟೀನ್ ಕೆಲಸಗಳಿರುತ್ತಲ್ವ, ಅಮ್ಮನ ಮನೆಗೆ ಹೋದ್ಮೇಲೆ ಅಲ್ಲಿ ಕ್ಲೀನ್ ಮಾಡೋದು ಇಲ್ಲಿ ಕ್ಲೀನ್ ಮಾಡೋದು ಅಂತಂದ್ಬಿಟ್ಟು ಇರೋವರೆಗೂ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಕ್ಲೀನ್ ಮಾಡಿದೆ. ಅದಾದಮೇಲೆ ಮಧ್ಯಾಹ್ನ ಊಟ ಎಲ್ಲ ಅಲ್ಲೇ ಅಮ್ಮನ ಮನೆಯಲ್ಲೇ ಮುಗಿಸ್ಕೊಂಡು ಇನ್ನು ಬೆಂಗಳೂರಿಗೆ ವಾಪಸ್ ರಿಟರ್ನ್ ಆದ್ವಿ. ಬರೋಷ್ಟರಲ್ಲಿ ಇಲ್ಲಿ ಒಂದು 3 ಗಂಟೆ 3:15 ಆಗಿತ್ತು. ಇವಾಗ ಬಂದು ಹೂಗಳು ಮತ್ತು ಹಾಲು ಆಮೇಲೆ ದಾಸವಾಳ ಕಡ್ಡಿಯನ್ನು ತೊಗೊಂಬಂದಿದ್ದೆ, ಅದ್ರ ಮಗ್ಗು ಸಹ ತೊಗೊಂಬಂದಿದ್ದೀನಿ. ಶುಕ್ರವಾರ ಪೂಜೆಗೆ ಹರಡುತ್ತೋ ಏನೋ ನೋಡೋಣ ಅಂತಂದ್ಬಿಟ್ಟು ಇವಾಗ ಬ್ಯಾಗಿಂದ ಎಲ್ಲ ಐಟಮ್ಸನ್ನು ತೆಗೆದಿಡ್ತಾ ಇದ್ದೀನಿ. ಈ ಸಲ ಬರೀ ಹೂಗಳೇ ತುಂಬಿಸ್ಕೊಂಬಂದ್ಬಿಟ್ಟಿದ್ದೀನಿ, ಇನ್ನೇನು ತೊಗೊಂಬರೋದಕ್ಕೆ ಹೋಗಲಿಲ್ಲ. ಅಕ್ಕಿ ಮತ್ತು ರಾಗಿ ಹಸಿಟ್ಟು ಎಲ್ಲ ಐಟಮ್ಸು ಇತ್ತು, ಅವೆಲ್ಲ ಏನು ಬೇಡಮ್ಮ, ನನಗೆ ಹೂಗಳು ತೊಗೊಂಬಂದು ಕೊಟ್ಬಿಡಿ, ನಂಗೆ ಅದೇ ದೊಡ್ಡ ಆಸ್ತಿ ಅಂತಂದ್ಬಿಟ್ಟು ಹೂವು ಎಲ್ಲ ತೊಗೊಂಬಂದಿದ್ದೆ. ಈಗ ಆ ಹೂಗಳ ಕವರ್ಸ್ ಎಲ್ಲ ಬ್ಯಾಗಿಂದ ತೆಗೆದಿಟ್ಟು ಇವಾಗ ಹಾಲು ಕಾಯಿಸೋಣ ಅಂತಂದ್ಬಿಟ್ಟು ಕಾಯಿಸ್ತಾ ಇದ್ದೀನಿ. ಇನ್ನು ನನಗೆ ಈ ಒಂದು ಹಾಲನ್ನು ಕಾಯಿಸೋದಕ್ಕೆ ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ ಸ್ಟೇನ್ಲೆಸ್ ಸ್ಟೀಲ್ ಬಿರಿಯಾನಿ ಪಾಟನ್ನು ಕಳಿಸ್ಕೊಟ್ಟಿದ್ರಲ್ವ, ಅದಂತೂ ತುಂಬ ಚೆನ್ನಾಗಿರುತ್ತೆ. ನನಗೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದ್ರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್. एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्री